ವಿನಾಯಕ್ ಅವರಿಗೆ ಈ ಪ್ರಶ್ನೆ, ಸಿಜೆಪಿಯನ್ನ ಒಬ್ಬ ಯುವಕನಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಿಜೆಪಿಗೆ ನಾನು ಸೇರ್ಕೋಬೇಕು ಅಂದ್ರೆ ಮಾನದಂಡಗಳನ್ನು ಏನ್ ಹೇಳಿದ್ದಾರೆ ಸರ್ ಅವರು? 11 ಗಂಟೆ ಫೋನಲ್ಲಿ ಕಳಿಬೇಕು, ಸೋಮಾರಿಗಳಾಗಿರ್ಬೇಕು. ಸರಿ ಆಯ್ತು, 11 ಗಂಟೆ ನಾನು ಫೋನ್ ಸ್ಕ್ರಾಲ್ ಮಾಡ್ಕೊಂಡೇ ಇರ್ತೀನಿ, ಏನೇನು ಉಪಯೋಗ ನನಗೆ? ಕಣ್ಣಿಗೆ ಹೊಡ್ತಾ ಬೀಳುತ್ತೆ, ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಇಂಟರ್ನೆಟ್ಟಿಗೆ ಒಂದು ದುಡ್ಡನ್ನ ನಾನು ದುಡಿಲಿಲ್ಲ ಅಂದ್ರೆ ಇನ್ನೇ ನನ್ನ ತಂದೆ ತಾಯಿನೋ ಅಥವಾ ಮದುವೆ ಆಗಿದ್ರೆ ಗಂಡನ ಹತ್ರ ಹಣ ಇಸ್ಕೊಂಡು ನಾನು ಇಂಟರ್ನೆಟ್ ಯೂಸ್ ಮಾಡಬೇಕು. ಇದರಿಂದ ನಾನು ದೇಶದ ಆರ್ಥಿಕತೆಯನ್ನು ತುಂಬಾ ಸ್ಟ್ರಾಂಗ್ ಮಾಡ್ತೀನಿ ಇಂಟರ್ನೆಟ್ಟಿಗೆ ದುಡ್ಡು ಹಾಕೋದ್ರ ಮುಖಾಂತರ ಅಂತ ಅಂದ್ಕೊಳ್ಳೋದ? ಜವಾಬ್ದಾರಿ ಕೊರತೆ ಅನ್ನೋದು ತುಂಬಾ ಎದ್ದು ಕಾಣ್ತಾ ಇದೆ ಸಿಜೆಪಿಲಿ ಅಂತ ಹೇಳದ? ಹೌದು, ನೀವು ಹೇಳಿದ್ರಲ್ಲ ಕಡೆಗೆ ಅದೇ ಸತ್ಯ. ಅವರು ಇಟ್ಟಿರುವ ಮಾನದಂಡ ಇಲ್ಲಿರೋರು ಯಾರು ಕೂಡ ಪೂರ್ತಿ ಮಾಡೋಕೆ ಸಾಧ್ಯ ಇಲ್ಲ. 11 ಗಂಟೆ ಅದಂತೂ ಸಾಧ್ಯ ಇಲ್ಲ. ಸ್ಕ್ರೋಲ್ ಮಾಡಿ ನನ್ನಿಂದಂತೂ ಸಾಧ್ಯ ಇಲ್ಲ. ದೇಶ ಕಟ್ಟೋದು ಕಮಿಟ್ಮೆಂಟ್ ಸರ್. ಈ ರೀತಿಯಾಗಿ 11 ಗಂಟೆ ಫೋನ್ ನೋಡ್ತಾ ಇರಿ, ಸೋಮಾರಿಗಳಾಗಿರಿ. ಆಮೇಲೆ ಅವತ್ತು ನ್ಯಾಯಮೂರ್ತಿಗಳು ಈ ಕಾಕ್ರೋಚ್ ಅನ್ನೋ ಪದ ಯಾಕೆ ಬಳಸಿದ್ರು, ಯಾವ ಸಮಯದಲ್ಲಿ ಬಳಸಿದ್ರು ಅಂತ ಯಾರು ಕೂಡ ವಿಶ್ಲೇಷಣೆ ಮಾಡಕ್ ಮುಂದೆ ಬರ್ತಾ ಇಲ್ಲ. ಈಗ ಈ ಪಕ್ಷ ಶುರುವಾದ ಕ್ಷಣದ ಬಗ್ಗೆ ಮಾತಾಡೋದು ಇದು ಹೊಸದಲ್ಲ. ಈ ಪಕ್ಷ ಬೀಫ್ ಜನತಾ ಪಾರ್ಟಿ ಅಂತ ಇತ್ತು, ಜುಮ್ಲಾ ಪಾರ್ಟಿ ಅಂತ ಏನೋ ಮಾಡ್ಕೊಂಡಿದ್ರು. ಆ ರೀತಿ ವಿದೇಶಗಳಲ್ಲಿ ನಾನೊಂದಷ್ಟು ರಿಸರ್ಚ್ ಮಾಡಿದಾಗ ನೋಡ್ತಿದ್ದೆ. ಅಲ್ಲ, ಹಳೆ ಪಾರ್ಟಿಗಳ ಬಗ್ಗೆ ಮಾತಾಡೋಣ, ಬಟ್ ಈ 11 ಗಂಟೆ ಬಗ್ಗೆ ಮಾತಾಡಿ. ಸಿಜೆಪಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದ್ರೆ ನಾನು ನಿಮ್ಮ ಮಾತನ್ನು ಕೇಳ್ತೀನಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಅಲ್ಲಲ್ಲ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ನೀವು ಮಾತಾಡಿದ್ರೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಜನ. ನಾನು ಅಲ್ಲಿಗೆ ಬಂದು ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ನಾನು ಅಲ್ಲಿಗೆ ಬಂದೆ. ಕೊಂಕಣ ಸುತ್ತ ಮೈಲಾರಕ್ಕೆ ಬರೋಕ್ ಬಿಡಿ, ಕೊಂಕಣದಲ್ಲಿ ಇದೀನಿ. ನೀವು ನಿಮಿಷ ಮಾತಾಡಿ. ಬೀರ್ ಡ್ರಿಂಕಿಂಗ್ ಪಾರ್ಟಿ ಅಂತ ವಿದೇಶದಲ್ಲಿ, ಯುರೋಪಲ್ಲಿ ಎಲ್ಲೋ ನೋಡಿದ್ ನನ್ನ ನೆನಪು. ಮತ್ತು ಅಮೆರಿಕದಲ್ಲಿ ಒಂದಷ್ಟು ಆ ರೀತಿಯ ಹೋರಾಟಗಳು ನಡೆದಿದೆ. ಆ ರೀತಿ ಶುರು ಮಾಡಿದಾಗ ಈ ಆಂದೋಲನ ಅಥವಾ ಇದೊಂದು ಸಣ್ಣದೊಂದು ಚಳುವಳಿ ಶುರು ಮಾಡಿದಾಗ, ಈ ವ್ಯಕ್ತಿ ಶುರು ಮಾಡಿದಾಗ ಬಹುಶಃ ಈತನಿಗೆ ಗಾಂಭೀರ್ಯತೆ ಇರಲಿಲ್ಲ. ಏನೋ ಬರ್ದ 12 ಗಂಟೆ ಕೂತ್ ಬ್ಲಾ 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 ಬರ್ದ. ಸಿಜೆಪಿ ಆರಂಭ ಆಗೋಕ್ಕಿಂತ ಮುಂಚೆ ಅವನಿಗೆ ಯಾವುದೇ ಸೀರಿಯಸ್ನೆಸ್ ಇರಲಿಲ್ಲ, ಗಂಭೀರತೆ ಅನ್ನೋದಿರಲಿಲ್ಲ, ದೀಪಿಕೆಗೆ ಗಂಭೀರತೆ ಇರಲಿಲ್ಲ. ಯಾವುದೋ ಒಂದು ಶುರುವಾಗಿದೆ, ಈ ಆಂದೋಲನ ಶುರುವಾಗ್ತಿದ್ದಂಗೆ ಎಲ್ಲೋ ಬಹಳ ಗಂಭೀರವಾಗಿ ಹೋಗ್ತಿದೆ, ಜನ ಅದನ್ನ ತಗೋತಿದ್ದಾರೆ ಅಂದಾಗ ಓಕೆ, ಇದನ್ನ ನಾವು ಬೇಕಾದ್ರೆ ಕನ್ವರ್ಟ್ ಮಾಡಬಹುದು, ಯಾವುದಕ್ಕೆ ಆಂದೋಲನವಾಗಿ ಕನ್ವರ್ಟ್ ಮಾಡಬಹುದು, ಪಕ್ಷವಾಗಿ ಕನ್ವರ್ಟ್ ಮಾಡಬಹುದು ಅನ್ನೋದು ಅಷ್ಟೇ. ಅವ್ನು ಶುರು ಮಾಡುವಾಗ ಇದೆಲ್ಲ ಬರ್ದಾಗ ಯಾರು ಸೀರಿಯಸ್ ಆಗಿ ತಗೋತಾರ? ಇದನ್ನ ತಗೊಂಡಿದಾರಲ್ಲ ಜನ. ಶುರುನಲ್ಲಿ ಜನ ಕೇಳಿ ಇದು ಕನ್ಫ್ಯೂಷನ್ ಇರೋದು, ಇಲ್ಲೇ ಸಮಸ್ಯೆ ಇರೋದು. ಜನ ಆಂದೋಲನಕ್ಕೆ ಬೆಂಬಲ, ಈಗ ನನ್ನನ್ನು ಸೇರೋದಂಗೆ ಕೊಟ್ಟಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಇವನು ಯಾರೋ ಮಾತಾಡ್ತಾ ಇದ್ದಾನೆ ಅಂದಾಗ ಬೆಂಬಲವಾಗಿ ಕೊಟ್ಟಿದ್ದು. ಪಕ್ಷವಾಗಿ ಜನ ಬೆಂಬಲ ಕೊಡ್ತಾರ ಅನ್ನೋದು ನಾವು ರಸ್ತೆಗೆ ಬಂದ ನಂತರ ಗೊತ್ತಾಗೋದು. ಇವರು ಸರಿ ದಾರಿಯಲ್ಲಿ ನಡೀತಾರೆ ಅಂದಾಗ ನನ್ನಂತವ್ರು ಬೆಂಬಲ ಕೊಡ್ತೀನಿ ನಾನು, ಅಥವಾ ನನ್ನಂತ ಅದೆಷ್ಟು ಲಕ್ಷ ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದಾರಲ್ಲ, ಇವರೆಲ್ಲರೂ ಒಂದು ಕೇಂದ್ರ ಸರ್ಕಾರದ ನೀಟು ಅಥವಾ ಇನ್ನೊಂದಷ್ಟು ಸ್ಕ್ಯಾಮ್ಗಳು ರಾಜೀನಾಮೆ ಕೇಳುತ್ತೆ, ಎಲ್ಲವೂ ಒಂದು ಕಾರಣ ಅಷ್ಟೇ. ಪಕ್ಷವಾಗಿ ರೂಪುಗೊಂಡ ನಂತರ ಯಾರ್ಯಾರು ಬರ್ತಾರೆ ನೋಡ್ಬೇಕಲ್ಲ. ಈಗ ಆಲ್ರೆಡಿ ಶುರುವಾಗಿದೆ, ಅವನೊಬ್ಬ ಸ್ಪೋಕ್ಸ್ ಪರ್ಸನ್ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅವನೇನೋ ಉಮರ್ ಖಲೀದನ ಶಿಷ್ಯ ಅವನು, ಹಾಗೆ ಹೀಗೆ ಅಂತ. ನನಗೆ ಅದನ್ನ ನೋಡ್ತಿದ್ದಾಗ ಅನಿಸ್ತು, ಉಮರ್ ಖಲೀದ್ ಶಿಷ್ಯ ಅಂತೆ ಅವನು, ಹಾಗೆ ಹೀಗೆ ಅಂತ. ಪವನ್ ಕಲ್ಯಾಣ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿಮ್ಗೆ ನೆನಪಿದೆಯಾ? ಹೆಚ್ಚಲ್ಲ ಒಂದು 4-5 ವರ್ಷದಿಂದ ಪವನ್ ಕಲ್ಯಾಣ್ ವಾಸ್ ಅ ಲೆಫ್ಟಿಸ್ಟ್, ಟಿಪಿಕಲ್ ಲೆಫ್ಟಿಸ್ಟ್ ಅವನು. ಇವತ್ತು ಹಿಂದೂ ಸನಾತನ ಧರ್ಮದ ರಕ್ಷಕ ಅವನು. ಹೇಗ್ರಿ ಬದಲಾದ? ಸರಿ, ಉಮರ್ ಖಲೀದ್ ಅನ್ನೋ ವ್ಯಕ್ತಿ ನೀವು ದ್ವೇಷ ಮಾಡ್ತೀರಿ, ಅವನನ್ನ ನೀವು ದೇಶದ್ರೋಹಿ ಅಂತ ಕರಿತೀರಿ, ಅದನ್ನ ಪ್ರತ್ಯೇಕವಾಗಿ ಚರ್ಚೆ ಇಟ್ಕೊಳ್ಳೋಣ. ಅವನ ಜೊತೆಗೆ ಇದ್ದ ಅಂತ, ಅವನು ದೇಶದ್ರೋಹಿ ಅಂತ ನೀವು ಅನ್ಕೊಂಡ್ರು ಕೂಡ ಬಿಟ್ಟು ಬಂದಿದ್ದಾನೆ. ಅವನು ನೀವು ಇವತ್ತಿಗೆ ಫ್ರೆಶ್ ಆಗಿ ಯಾಕೆ ನೋಡ್ತಿಲ್ಲ? ಪವನ್ ಕಲ್ಯಾಣ್ ಒಬ್ಬ ಹಿಂದೂ ಹೃದಯ ಸಾಮ್ರಾಟ ಅಂತ ನೋಡ್ತಿದ್ದೀರಿ, ಈ ವ್ಯಕ್ತಿನ ಯಾಕೆ ನೋಡ್ತಿಲ್ಲ? ಆಯ್ತು, ಆಪ ಜೊತೆಗಿದ್ದ, ಬೇಡ ಈ ವ್ಯಕ್ತಿ ಹೇಳಿದ್ರು ಕಾಂಗ್ರೆಸ್ನ ಬಿ ಟೀಮ್, ಹೌದು ಇದ್ದ ಅಂತಾನೆ ಅನ್ಕೊಳ್ಳೋಣ. ತಪ್ಪೇನ್ರಿ? ಕಾಂಗ್ರೆಸ್ ಏನು ಚೈನಾದು, ಪಾಕಿಸ್ತಾನದ್ದು, ಅಮೆರಿಕದ್ದು ನಿಮ್ಮ ಫೇವರೇಟ್ ಅಮೆರಿಕ ಅಣತೆ ಅಂತ ನಡೆಯುವಂತ ಪಕ್ಷನ ಅಲ್ಲ? ನಾನು ದಿನಗಳಲ್ಲಿ ನೋಡಿದಂತಹ ಕಾಂಗ್ರೆಸ್ ನಲ್ಲಿ ಬಂದ ಲೀಡರ್ಸ್ ಇದ್ರಲ್ಲ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಂದಂತಹ ಫ್ರೀಡಂ ಫೈಟರ್ಸ್ ಗಳಿದ್ರಲ್ಲ, ಅಂತಹ ಒಬ್ರದ್ದು ಹೆಸರಿಟ್ಕೊಂಡು ಮುಂದಕ್ಕೆ ಬಂದಿದ್ರೆ ಜನ ಎಲ್ಲ ಜಿ ಹುಜೂರ್ ಅನ್ನೋರು ಸರ್. ಯುವಕರೆಲ್ಲ ತಲೆ ನಾನು ಕೇಳಿದ ಪ್ರಶ್ನೆ ನಿಮ್ಗೆ ಗೊತ್ತಾಯ್ತಾ? ಅಲ್ಲ, ಕೇಳಿಸ್ಕೊಳ್ಳಿ. ಆಪ್ ಆದ್ರೂ ಸರಿ, ಕಾಂಗ್ರೆಸ್ ಆದ್ರೂ ಸರಿ, ಬಿ ಟೀಮ್ ಆದ್ರೆ ಏನ್ ತಪ್ಪು ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ನಿಮ್ಗೆ ತಪ್ಪು ಕಾಣಿಸ್ತಿದ್ಯಾ? ಅಲ್ಲ ಹೇಳಿ ನನಗೆ. ಅಲ್ಲ, ಯುವಕರನ್ನ ಯಾಮರಿಸ್ದಂಗ ಆಗುತ್ತೆ. ಯಾವ್ದ್ರಿ ಯಾಮರಿಸ್ದಂಗ ಆಗುತ್ತೆ? ಯಾವುದೇ ಪಾರ್ಟಿಯ ಬಿ ಟೀಮ್ ಅಲ್ಲ ಅನ್ನೋದಾಗಿದ್ದು ಬಿಜೆಪಿಯನ್ನ ನೇರ ಫೈಟ್ ಮಾಡಕ್ಕಾಗಲ್ಲ ಹಿಂಬಾಗಿಲಿನಿಂದ ಬರ್ತಾ ಇದ್ದೀರಾ. ನಾನು ಈ ಕ್ಯಾಮ್ರಾ ಮೂಲಕ ನೇರ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ. ಯಾರು ಹೇಳ್ತಾರ ತಪ್ಪು ಸರ್?
ಸರ್ ಕಾಂಗ್ರೆಸ್ ಬಿ ಟೀಮ್ ಅಂತ ಇವರು ನಾನ್ ನೇರ ಹೇಳ್ತಾ ಇದೀನಿ, ಇಲ್ಲ ಅಂತ ಇದೀನಲ್ಲ. ಒಂದ್ second ಬರ್ತೀನಿ. Suppose ಆಗಿದ್ದಿದ್ರೆ ಜ್ಞಾನೇಶ್ವರ್ ಏನು? ಅವರೇ ಜನರಲೈಸ್ ಮಾಡ್ತಾ ಇದ್ದೀರಾ. ಮೇ ಬಿ ಜ್ಞಾನೇಶ್ವರ್ ಅವರೇ ಬರ್ತೀನಿ. ಪೀಪಲ್ ಮೇ ಬಿ ಅದೇ ನೀವು ಅವ್ರನ್ನ ಕೇಳ್ಬೇಕು, ನನ್ನನ್ನ ಕೇಳೋವಾಗಿಲ್ಲ. ವಿನಾಯಕ್ ಅವರೇ, ವಿಷಯ ಸಿಂಪಲ್ ಅಥವಾ ಪ್ರಶ್ನೆ ಸಿಂಪಲ್. ಸಿಜೆಪಿ ಕಾಂಗ್ರೆಸ್ ನ ಬಿ ಟೀಮ್ ಅಂತಾನೆ ಅಂದ್ಕೊಳ್ಳೋಣ. ಅಲ್ಲ. ಏನ್ ತಪ್ಪು ಅಂತ ನೀವು ಕೇಳಿದ್ರಿ. ಅಲ್ಲ, ಇಲ್ಲ ಇಲ್ಲ, ನನ್ನ ನೀವು ಅದೇ ಪ್ರಕಾರ ಪ್ರಶ್ನೆ ಅಲ್ಲ. ಕೇಳಿದ್ದು. ನಾನು ನೇರ ಏನ್ ಕ್ಯಾಮರಾ ತಪ್ಪು ಮುಂದೆ ಅಂತ ಹೇಳ್ತೀನಿ, ಕೇಳಿದ್ರಿ. ಅಲ್ಲ. ಸಿಜೆಪಿ ಬಗ್ಗೆ ಇದರ ಗಂಭೀರತೆಯ ಪ್ರಶ್ನೆ ಅನ್ನೋದೊಂದು ಬಿಟ್ರೆ ಎಮೋಷನಲ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಯುವಕರು. ಇದರಿಂದ ಏನೋ ಉದ್ಧಾರ ಆಗ್ತೀವಿ ನಾವು, ನಮ್ ಜೀವನ ಉದ್ಧಾರ ಮಾಡ್ತಾರೆ, ಬದಲಾಯಿಸ್ತಾರೆ ಅಂತ ನಂಬಿದ್ದಾರೆ ಜನ. ನೀವು ನಿಮ್ ಬಿ ಟೀಮ್ ನ ಬಿಜೆಪಿನ ನೇರವಾಗಿ ಫೈಟ್ ಮಾಡಕ್ಕಾಗಲ್ಲ ಅಂತ ಹಿಂಬಾಗಿಲಿನಿಂದ ಕರ್ಕೊಬಂದು ಫೈಟ್ ಮಾಡಕ್ ಬಿಟ್ರೆ ಯಾಕೆ ಒಪ್ಕೋಬೇಕು? ಯಾಮರಸ್ದಂಗಲ್ವಾ ನೀವು ನಮ್ಮನ್ನ? ನಾನು ನೇರ ಹೇಳ್ತಾ ಇದೀನಿ, ಅಲ್ಲ ಕಾಂಗ್ರೆಸ್ದಂತೂ ಇಲ್ಲ. ಆಗಿದ್ರೆ ಏನ್ ತಪ್ಪು ಅಂದಿದ್ದಕ್ಕೆ ಉತ್ತರ ಕೊಟ್ಟು. ಆಗಿದ್ದೇನ್ ತಪ್ಪು? ನೀವು ಕೊಡ್ತಿರೋ ಉತ್ತರ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಯಾವ್ದು ಆಗಿದ್ರು ಆಗ್ಬೇಕು ಕೂಡ ನಿಮ್ಗೆ? ಸಮಾನ ನನ್ಗೇನಾಗ್ತಿದೆ ಗೊತ್ತಾ, ಈ ಹೋರಾಟಕ್ಕೆ ಮಾತ್ರ ಜನ ಬೆಂಬಲ ಕೊಟ್ಟಿರೋದು. ಹೋರಾಟಕ್ಕೆ ಮಾತ್ರ. ನಾಳೆ ದಿನ ಏನ್ ಬೇಕಾದ್ರೂ ಆಗ್ಬೋದ್ರಿ. ಈ ಹೋರಾಟಕ್ಕೆ ಪರೋಕ್ಷವಾಗಿ ಬರುವಂತ ಅಗತ್ಯ ಏನ್ರಿ ಇದೆ ಕಾಂಗ್ರೆಸ್ಗೆ? ಅಲ್ಲ, ವಿಪಕ್ಷವಾಗಿ ಕೂತಿರೋದು See, ಕಾಂಗ್ರೆಸ್. ನಿಮಗೆ ರಾಹುಲ್ ಗಾಂಧಿ ನಾಳೆ ಬೆಳಿಗ್ಗೆ ಹೋರಾಟ ಅಂತ ರಸ್ತೆ ಇಳಿದ್ರೆ ಲಕ್ಷ ಜನ ಬಂದು ice cream seller ಅಲ್ಲ ನಿಂತ್ಕೊಳ್ತಾರೆ. sir. ಈತ ಅಲ್ಲ, ಕೇಳಿ. ಈತನಿಗಿಂತ 100 ಪಟ್ಟು ಜನ ಬಂದು ಸರ್ ರಸ್ತೆಗೆ ನಿಂತ್ಕೊಳ್ತಾರ್ರಿ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರು ಹೋರಾಟಕ್ಕೆ ಕರೆದ್ರೆ ನನ್ಗೇನ್ರಿ ಆಗತ್ತೆ ಈ ಕಡೆಯಿಂದ ಬರೋದಕ್ಕೆ? ಅದಕ್ಕೆ ಭಾರತ್ ಜೋಡೋ ಸಂಘಟನೆ ಮಾಡ್ಬೇಕು, ಇಷ್ಟಿಷ್ಟು ದುಡ್ಡು ಕೊಡ್ಬೇಕು ಅಂದ್ರ ಯಾವ್ದಕ್ಕೆ? ರಾಹುಲ್ ಗಾಂಧಿ ಅವ್ರು ಬಂದ್ ಹಂಗೆ ನಿಂತ ತಕ್ಷಣ ಜನ ಹಿಂಗ್ ಕ್ರೌಡ್ ಸೇರ್ತಾರೆ ಅನ್ನೋದಕ್ಕೆ ಸಂಘಟನೆಗಳಿಗೆ ಅನೌನ್ಸ್ ಮಾಡಿದ್ರೆ ಏನಂತ? ಏನ್ ಸರ್, ನೀವ್ ಹೇಳಿದ ವಿಚಾರ ನನ್ಗೆ ಅರ್ಥ ಆಗ್ಲಿಲ್ಲ. ಯಾಕೆ ಮಾಡಿಲ್ಲ? ಏನ್ ಮಾಡ ಅಗತ್ಯ ಯಾಕ್ ಬಿದ್ದಾಗ ಮಾಡಿಲ್ಲ? ಮಾಡಿಲ್ವಾ? ಈಗ ನೀವ್ ಮಾಡಿಲ್ಲ ಅಂತ ಹೇಳ್ರಿ. ಮಾಡಿಲ್ಲ ಮಾಡಿಲ್ಲ. ಈಗ ನೀಟ್ ಎಕ್ಸಾಮ್ ಲಿಸ್ಟ್ ಎಲ್ಲ ಹಾಕಿದ್ರೆ ಮಾಡಿ ಮತ್ತೆ ಯೂತ್ ಕಾಂಗ್ರೆಸ್ ಈಗ ನೀವು ಮಾಡ್ಬೋದಾಯ್ತಲ್ಲ, ಈಗ ನೀವು ಮಾಡ್ಬೋದಾಯ್ತಲ್ಲ. ನೀಟ್ ವಿರುದ್ಧ ನೀವು ಎಲ್ಲಿ ಮಾಡಿದ್ರಿ? ಗೊತ್ತಾ? ಕರ್ನಾಟಕದಲ್ಲಿ ಎಲ್ಲಿ ಮಾಡಿದ್ರಾ? ಕರ್ನಾಟಕದಲ್ಲಿ ಎಲ್ಲಿ ಮಾಡಿದ್ರಾ? ಕರ್ನಾಟಕದಲ್ಲಿ ಎಲ್ಲಿ ಮಾಡಿದ್ರಾ? ಕೂತ್ಕೊಂಡು ಇಲ್ಲಿ ಕೂತ್ಕೊಂಡಲ್ಲ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳೋದಲ್ಲ ನೀವು. ಮತ್ತೆ ನಾಳೆ ಬೆಳಗ್ಗೆ ನೀವು ಮಾಡಕ್ ಹೋರಾಟದಲ್ಲಿ ಮಾತಾಡ್ತಿರೋ ಮಾಡಿ ಹಂಗಾದ್ರೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಜನ ಸೇರ್ಬೇಕು, ಮಾಡಿ ಮತ್ತೆ ಹೋರಾಟ ಮಾಡಿ. ಆಯ್ತು, ಶಿಕ್ಷಣ ಸಚಿವರು ಮಾತಾಡ್ರಿ. ಇವ್ರೆ ಕಾಂತಕುಮಾರ್ ಅವರೇ, ಸಿಜೆಪಿಯ ಉದ್ದೇಶ ಕೇವಲ ನೀಟ್ ವಿರುದ್ಧ ಹೋರಾಡೋದಲ್ಲ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗೋದು ಕೂಡ ಅವರ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕಾಂತಕುಮಾರ್ ಅವರೇ ಒಂದು ಸಮಸ್ಯೆ ಇದೆ. ಯಾಕೆಂದ್ರೆ ಅವರು ಈ ಪ್ರಶ್ನೆ ಅವ್ರು ಬೇರೆ ಸಂದರ್ಭದಲ್ಲಿ ನಾವು ಹತ್ರ ಚರ್ಚೆಯಲ್ಲಿ ಕೂತಿದ್ದೀನಿ. ನಾವಿವತ್ತು ರಾಜ್ಯ ಸರ್ಕಾರದ ಹೋರಾಟದ ಬಗ್ಗೆ ಮಾತಾಡ್ತಾ ಇದೀವಿ, ಕೇಂದ್ರ ಸರ್ಕಾರದ ವಿಷಯ ಎತ್ತಬೇಡಿ ಅಂತ ಒಂದ್ಸರಿ ಮಾತಾಡಿದ್ದನ್ನು ನೋಡಿದೀನಿ. ಇವತ್ತು ಕೂತ್ಕೊಂಡು ಕೇಂದ್ರ ಸರ್ಕಾರದ ಮಾತಾಡ್ತಾ ಇದೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಿಂಪಲ್ ಏನ್ ಗೊತ್ತಾ, ನಾನು ಆರಂಭದಲ್ಲಿ ಯುವ ಮುಖಂಡ ಅಂದ್ರೆ ಯುವಕರ ಪರವಾಗಿ ಅಥವಾ ಕಾಕ್ರೋಚ್ ಪರವಾಗಿ ಮಾತಾಡಕ್ ಬಂದಿದ್ದಾರೆ ಅಂದಾಗ ನೀವೇ ಒಂದು ಕ್ಲಾರಿಫಿಕೇಶನ್ ಕೊಟ್ರಿ, ಕಾಂಗ್ರೆಸ್ ಮುಖಂಡ ಅಂತ. ನಾವ್ ಯಾಕೆ ಅದನ್ನ ಡೆಸಿಗ್ನೇಷನ್ ಅನ್ನ ಅಲ್ಲಿ ಹಾಕಿಲ್ಲ ಅಂದ್ರೆ ನಮಗೆ ಇವತ್ತು ಯಾವುದೇ ಪಾರ್ಟಿಗಳು ಬೇಡವಾಗಿತ್ತು. ಆಪ್ ಅವ್ರನ್ನ ಕರ್ಸಿದ್ವಿ ಅನ್ನೋದು ಒಂದೇ ಉದ್ದೇಶ, ಬಿಕಾಸ್ ಅವ್ರ ಬಿ ಟೀಮ್ ಇರ್ಬೋದಾ ಅಂತ. ದಯವಿಟ್ಟು ಯುವಕರ ಪರವಾಗಿ, ಕಾಕ್ರೋಚ್ ಪರವಾಗಿ ಅಂತ ಹೇಳ್ತಿಲ್ಲ, ಯುವಕರ ಪರವಾಗಿ ಮಾತಾಡಿ ಅಂತ ಕೇಳಿ. ನಾನು ಇಲ್ಲಿವರೆಗೂ ಯುವಕರ ಪರವಾಗೇ ಇದನ್ನ ಮಾತಾಡ್ತಾ ಬಂದಿದ್ದೀನಿ. ಕಾಂಗ್ರೆಸ್ ಬಿ ಟೀಮ್, ಕಾಂಗ್ರೆಸ್ ಸಿ ಟೀಮ್, ಅದು ಇವ್ರು ಹೇಳಿದ್ದು ಅವ್ರಿಗೆ ಕೇಳ್ರಿ. ನೀವು ಒಪ್ಕೊಂಡ್ರಲ್ಲ ಇಲ್ಲ ಅಂತ. ಏನು ವಿಶ್ವದಲ್ಲಿ ಸಾಕ್ಷಿಗಳೇ ಸಿಕ್ಕಿಲ್ಲ ರೀ, ಇಲ್ಲಿವರೆಗೂ ಸಾಕ್ಷಿಗಳೇ ಸಿಕ್ಕಿಲ್ಲ. ಕಾಂಗ್ರೆಸ್ ಬಿ ಟೀಮ್ ಅನ್ನೋದಕ್ಕೆ ಇಲ್ಲಿವರೆಗೂ ವಿಶ್ವದಲ್ಲಿರೋ ಪ್ರಜಾಪ್ರಭುತ್ವ ಬೇರೆಯೊಬ್ಬರನ್ನ ಹಾಕೋದಕ್ಕೆ ಆಂದೋಲನಕ್ಕೆ ಬೆಂಬಲ. ನಾವು ರಾಜಕೀಯ ಪಕ್ಷವಾಗಿ ನಾವು ಅವ್ರ ಜೊತೆ 120-130 ವರ್ಷ ಇತಿಹಾಸ ಇರೋ ರಾಜಕೀಯ ಪಕ್ಷ ಅವ್ರ ಜೊತೆಗೆ ದೇಶದಲ್ಲಿ